Hello all, this is Vidya. Welcome to our channel. In the last class, I have discussed about creativity and intelligence. In today's class, I am going to discuss about multiple intelligence, the theory of multiple intelligence. Theory of multiple intelligence, it is also known as multiple dimensional intelligence. Okay, this is also known as multiple dimensional intelligence. It was given by Howard Gardner in the year of 1983. Okay, Howard Gardner ಅವರು 1983 ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ನ ಕೊಡ್ತಾರೆ. ಇದನ್ನು ನಾವು ಗಾರ್ಡ್ನರ್ ಮಲ್ಟಿಪಲ್ ಇಂಟೆಲಿಜೆನ್ಸಿ ಥಿಯರಿ ಅಥವಾ ಹಾರ್ವರ್ಡ್ ಗಾರ್ಡ್ನರ್ ಮಲ್ಟಿಪಲ್ ಇಂಟೆಲಿಜೆನ್ಸಿ ಥಿಯರಿ ಅಂತಲೂ ಕರಿಬೋದು. ಇನ್ ದಿಸ್ ಗಾರ್ಡ್ನರ್ ಅವರು ಹಿ ಗೇವ್ 8 ಟೈಪ್ಸ್ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್, 8 ಟೈಪ್ಸ್ ಆಫ್ ಇಂಟೆಲಿಜೆನ್ಸನ್ನು ಕೊಡ್ತಾರೆ. ಆ್ಯಂಡ್ ಈಚ್ ಆಫ್ ದೀಸ್ ಇಂಟೆಲಿಜೆನ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಓಕೆ, ಏನು 8 ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ನ ಗಾರ್ಡ್ನರ್ ಅವರು ಏನು ಕೊಟ್ಟಿದ್ದಾರೆ, ಈಚ್ ಆಫ್ ದಿಸ್ ಇಂಟೆಲಿಜೆನ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್, ದೇ ಆರ್ ನಾಟ್ ಡಿಪೆಂಡೆಂಟ್. ಓಕೆ, ಸೊ ಇಂಟೆಲಿಜೆನ್ಸ್ ಈಸ್ ನಾಟ್ ಅ ಸಿಂಗಲ್ ಎಂಟಿಟಿ. ಸೊ ಇದಕ್ಕಿಂತ ಮುಂಚೆ ಇಂಟೆಲಿಜೆನ್ಸ್ ಅಂದರೆ ಇಟ್ ಈಸ್ ಅ ಸಿಂಗಲ್ ಎಂಟಿಟಿ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ರು. ಬಟ್ ಗಾರ್ಡ್ನರ್ ಅವ್ರ ಪ್ರಕಾರ ಹಿ ಡಿವೈಡೆಡ್ ಇಂಟೆಲಿಜೆನ್ಸ್ ಇಂಟು ಲೈಕ್ 8 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ರು. ಆ್ಯಂಡ್ ದೀಸ್ ಆರ್ ನಾಟ್ ಸಿಂಗಲ್ ಎಂಟಿಟಿ ಅಂತ ಹೇಳ್ತಾರೆ. ಸೊ ದ ಮೇನ್ ನಾವು ಟೀಚರ್ಸ್ ಏನು ಮಲ್ಟಿಪಲ್ ಇಂಟೆಲಿಜೆನ್ಸಿಯಿಂದ ಏನು ಮೇನ್ ಆಗಿ ನೋಡ್ಬೋದು ಅಂದರೆ, ಇಲ್ಲಿ ಏನು ಹೇಳಿದ್ದಾರೆ, 8 ಟೈಪ್ಸ್ ಇದೆ ಇಂಟೆಲಿಜೆನ್ಸಿಯಲ್ಲಿ, 8 ಟೈಪ್ಸ್ ಇದೆ. ಸೊ ಒಬ್ಬ ಟೀಚರ್ ಆದವರು 8 ಡಿಫ್ರೆಂಟ್ ವೇಸಲ್ಲಿ ನಾವು ಮಕ್ಕಳಿಗೆ ಟೀಚ್ ಮಾಡಬಹುದು. 8 ಡಿಫ್ರೆಂಟ್ ವೇಸಲ್ಲಿ ಮಕ್ಕಳು ಒಂದು ಕಲ್ತ್ಕೊಳ್ಳೋ ಮೂಲಕ, ಅಂದರೆ ಒಬ್ಬೊಬ್ಬ ಚೈಲ್ಡ್ ಹಿ ಈಸ್ ಡಿಫ್ರೆಂಟ್, ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಂಟೆಲಿಜೆನ್ಸ್ ಅನ್ನೋದು ಗಾಡ್ ಗಿಫ್ಟ್ ಆಗಿ ಬಂದಿರುತ್ತೆ. ಎಲ್ಲರೂ ಒಂದೇ ಥರ ಇರಬೇಕು ಅಂತ ಇಲ್ಲ. ಸೊ in today's class I am going to discuss about these 8 different types of intelligence. Each one is very important. They may ask one question, at least they ask one question in every exam about the multiple intelligence. Okay, the first one, okay, the 8 different types of multiple intelligence are musical, bodily kinesthetic, interpersonal, verbal or linguistic, logical, mathematical, naturalistic, and spatial or visual, and also intrapersonal. Okay, these are 8 types of intelligence given by Gardner. Okay, 8 type of intelligence given by Gardner. I will discuss here in detail of every intelligence. So first one is linguistic intelligence. So linguistic ಅಂದರೆ ಏನು, ನಾವು ಭಾಷೆ ಏನು ಹೇಳ್ತೀವೋ ಇದು ಲಿಂಗ್ವಿಸ್ಟಿಕಲ್ಲಿ ಬರುತ್ತೆ. ಓಕೆನಾ, ಲಿಂಗ್ವಿಸ್ಟಿಕ್ ಸ್ಕಿಲ್ ಅಂದರೆ ಇಟ್ ಈಸ್ ಸ್ಕಿಲ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆ್ಯಂಡ್ ಯೂಸ್ ಆಫ್ ಲ್ಯಾಂಗ್ವೇಜ್. ನಾವು ಯಾವ ಥರ ಭಾಷೆನ ಬಳಸ್ತೀವಿ ಆ್ಯಂಡ್ ಹೇಗೆ ಅದನ್ನು ಪ್ರೊಡಕ್ಷನ್ ಮಾಡ್ತೀವಿ, ಒಂದು ಲ್ಯಾಂಗ್ವೇಜ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್. ಪರ್ಸನ್ ಹ್ಯಾಸ್ ಹೈ ಆನ್ ಇಂಟೆಲಿಜೆನ್ಸ್ ಅಂದರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಲ್ಲಿ ಯಾರು ಹೈ ಇರ್ತಾರೋ ಅವ್ರನ್ನ ವರ್ಡ್ ಸ್ಮಾರ್ಟ್ ಅಂತಲೂ ನಾವು ಕರಿಬೋದು. ಇವಾಗ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಲ್ಲಿ ಏನೇನು ಬರುತ್ತೆ, ರೀಡಿಂಗ್ ಆಗಿರ್ಬೋದು, ಸ್ಪೀಕಿಂಗ್ ಆಗಿರ್ಬೋದು, ರೈಟಿಂಗ್, ಡಿಸ್ಕಷನ್ಸ್, ಡಿಬೇಟಿಂಗ್, ದೀಸ್ ಆಲ್ ಆರ್ ಕಮ್ಸ್ ಅಂಡರ್ ದ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್. ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸಲ್ಲಿ ನಾವು ಯಾವುದಾದ್ರೂ ಎಕ್ಸಾಂಪಲ್ ಕೊಡೋದಾದರೆ ಕುವೆಂಪು ಅವರಾಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ, ಆ್ಯಂಡ್ ಆಲ್ ದ ಪೋಯೆಟ್ಸ್ ಏನಿದ್ದಾರೆ, ಅಥವಾ ಲಿರಿಸಿಸ್ಟ್, ಅಥವಾ ಏನಾದರೂ ಏನು ಬರೆಯೋದು, ಅಥವಾ ಈ ಮೋಟಿವೇಶ್ನಲ್ ಸ್ಪೀಕರ್ಸ್ ಏನಿದ್ದಾರೆ ಅವರೆಲ್ಲ ಚೆನ್ನಾಗಿ ಮಾತಾಡೋದು, ಅವ್ರಿಗೊಂದು ಹಿಡ್ತಾ ಇರುತ್ತೆ. ಸೊ ದೀಸ್ ಆಲ್ ಕಮ್ಸ್ ಅಂಡರ್ ದ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್. ಇವ್ರನ್ನ ನಾವು ಲಿಂಗ್ವಿಸ್ಟಿಕಲಿ ಇಂಟೆಲಿಜೆಂಟ್ ಇದ್ದಾರೆ ಅಂತ ನಾವು ಹೇಳ್ಬೋದು. ಓಕೆ, this is first one. Note down all these points. First one is linguistic intelligence. ಏನು ಲಿಂಗ್ವಿಸ್ಟಿಕ್ ಅಂದರೆ ನಮ್ಗೆ ಏನು ನೆನಪಾಗುತ್ತೆ, ಭಾಷೆ. ಸೊ ಭಾಷೆಯಲ್ಲಿ ಯಾರಿಗೆ ಹಿಡ್ತಾ ಇರುತ್ತೆ, ಅದನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೋ, ದೇ ಆರ್ ಲಿಂಗ್ವಿಸ್ಟಿಕ್ ಇಂಟೆಲಿಜೆಂಟ್. ಓಕೆ,
And the next one is logical or mathematical intelligence. So logical thinking ability ಇರೋಂಥವ್ರು ಅಥವಾ scientific thinking ability, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರುತ್ತೆ, ಸೈಂಟಿಫಿಕ್ ಥಿಂಕಿಂಗ್ ಎಬಿಲಿಟಿ ಇರುತ್ತೆ, ಕ್ರಿಟಿಕಲ್ ಆಗಿ ಯಾರು ಥಿಂಕ್ ಮಾಡ್ತಾರೆ, ದೀಸ್ ಆಲ್ ಕಮ್ಸ್ ಅಂಡರ್ ದ ಲಾಜಿಕಲ್ ಅಥವಾ ಮ್ಯಾಥಮ್ಯಾಟಿಕಲ್ ಇಂಟೆಲಿಜೆನ್ಸ್ ಅಲ್ಲಿ ಬರುತ್ತೆ. ಸೈಂಟಿಸ್ಟು, ಮ್ಯಾಥಮ್ಯಾಟಿಷಿಯನ್ಸು ಮತ್ತು ನೋಬೆಲ್ ಪ್ರೈಸ್ ವಿನ್ನರ್ಸು, ದೀಸ್ ಆರ್ ಲೈಕ್ಲಿ ಟು ಬಿ ಸ್ಟ್ರಾಂಗ್ ಇನ್ ದಿಸ್ ಕಾಂಪೊನೆಂಟ್. ಯಾರು ಲಾಜಿಕಲಿ ಅಥವಾ ಮ್ಯಾಥಮ್ಯಾಟಿಕಲಿ ಥಿಂಕ್ ಮಾಡೋ ಎಬಿಲಿಟಿ ಜಾಸ್ತಿ ಇರುತ್ತೋ ದೇ ಬಿಕಮ್ ಸೈಂಟಿಸ್ಟ್, ಮ್ಯಾಥಮ್ಯಾಟಿಷಿಯನ್ಸ್ ಆಗಿರ್ಬೋದು. ಇವನ್ we all know maths ಅಲ್ಲಿ ನಾವೇನ್ ಮಾಡ್ತೀವಿ, ಇಟ್ ಇನ್ವಾಲ್ವ್ಸ್ ವೆರಿ ಲಾಜಿಕಲ್ ವೇ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ ಆಗಿರಬಹುದು, ಮತ್ತೆ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಇರಬೇಕಾಗಿರುತ್ತೆ. ಸೊ ದೀಸ್ ಕಮ್ಸ್ ಅಂಡರ್ ದ ಲಾಜಿಕಲ್ ಅಥವಾ ಮ್ಯಾಥಮ್ಯಾಟಿಕಲ್ ಇಂಟೆಲಿಜೆನ್ಸ್ ಅಲ್ಲಿ ಬರುತ್ತೆ. ಓಕೆ, ದಿಸ್ ಕಮ್ಸ್ ಅಂಡರ್ ದ ಲಾಜಿಕಲ್ ಅಥವಾ ಮ್ಯಾಥಮ್ಯಾಟಿಕಲ್ ಇಂಟೆಲಿಜೆನ್ಸಿಯಲ್ಲಿ ಬರುತ್ತೆ. ಎಕ್ಸಾಂಪಲ್ ಆರ್ಯಭಟ ಅವರಾಗಿರ್ಬೋದು, ಶ್ರೀನಿವಾಸ್ ರಾಮಾನುಜನ್ ಆಗಿರ್ಬೋದು, ಆ್ಯಂಡ್ APJ ಅಬ್ದುಲ್ ಕಲಾಂ ಆಗಿರ್ಬೋದು. ಈ ಎಲ್ಲ ಪರ್ಸನ್ಸ್ ಏನಾಗ್ತಾರೆ ಮ್ಯಾಥಮ್ಯಾಟಿಕಲ್ ಅಥವಾ ಲಾಜಿಕಲ್ ಇಂಟೆಲಿಜೆನ್ಸಿಯಲ್ಲಿ ನಾವು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್. ಸ್ಪೇಷಿಯಲ್ ಅಂದರೆ ಏನು? ಸ್ಪೇಸ್ ಅರೌಂಡ್, ಇವಾಗ ಸ್ಪೇಸ್ ಅಂದರೆ ನಾವು 3D ಫಾರ್ಮಲ್ಲಿ ನೋಡ್ತೀವಲ್ವಾ. ಸೊ ದೀಸ್ ಆರ್ ಗುಡ್ ಇನ್ ಡೈರೆಕ್ಷನ್, ದ ಪರ್ಸನ್ ಹೂ ಇಸ್ ಗುಡ್ ಇನ್ ಡೈರೆಕ್ಷನ್. ಕೆಲವೊಬ್ಬರಿಗೆ ತುಂಬ ದೇ ಆರ್ ವೆರಿ ಇಂಟೆಲಿಜೆಂಟ್, ಲೈಕ್ ಈ ಡೈರೆಕ್ಷನಲ್ಲಿ ಈ ಪ್ಲೇಸಸ್ ಇರುತ್ತೆ, ನಾವು ಹಿಂಗೋದ್ರೆ ನಾವು ಈ ಪ್ಲೇಸನ್ನು ರೀಚ್ ಆಗ್ಬೋದು. ಸೊ ದೇ ಹ್ಯಾವ್ ಗುಡ್ ಡೈರೆಕ್ಷನ್ ಸ್ಕಿಲ್ಸ್ ಆ್ಯಂಡ್ ಸ್ಕಿಲ್ ಇನ್ ಫಾರ್ಮಿಂಗ್ ವಿಜುವಲ್ ಪ್ಯಾಟ್ರನ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಕಲ್ಪ್ಚರ್ ಆಗಿರ್ಬೋದು, ಒಂದು ಏನಾದರೂ ಕೆತ್ತನೆ ಮಾಡೋಂತಹವರು, ಆಮೇಲೆ ಈ ಸೇಲರ್ಸು, ಪೇಂಟರ್ಸ್, ಆರ್ಕಿಟೆಕ್ಟ್ಸ್ ಇವರೆಲ್ಲ, ಆಮೇಲೆ ಪೈಲಟ್ಸ್, ಸರ್ಜನ್ಸ್, ದೀಸ್ ಆಲ್ ಕಮ್ಸ್ ಅಂಡರ್ ದ ಸ್ಪೇಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಇವಾಗ ನಾನೊಂದು ಸ್ಪೇಷಲಿ ಇಂಟೆಲಿಜೆಂಟ್ ಆಗಿರೋ ಪರ್ಸನ್ ಒಂದು 3D ಇಮೇಜ್ನ ನನ್ನ ಮುಂದೆ ನಾನು ಇಮ್ಯಾಜಿನ್ ಮಾಡ್ಕೋಬಹುದು. ಇಂತಹ ಪರ್ಸನ್ಸ್ ಏನಾಗಿರುತ್ತಾರೆ ಸ್ಪೇಷಲಿ ಇಂಟೆಲಿಜೆನ್ಸ್ ಎಬಿಲಿಟಿ ಹೊಂದಿರ್ತಾರೆ. ಓಕೆ, ಸೇಲರ್ಸ್, ಇವಾಗ ಒಂದು ಹಡಗಲ್ಲಿ ಸೇಲರ್ಸ್ ಇದ್ದಾರೆ ಅಂದರೆ ದೇ ಶುಡ್ ನೋ ಯಾವ ಡೈರೆಕ್ಷನಲ್ಲಿ ಹೋದರೆ ಹೇಗೆ ನಾನು ರೀಚ್ ಆಗಬಹುದು ಅನ್ನೋ ಎಬಿಲಿಟಿ ಇರಬೇಕು. ಆ್ಯಂಡ್ ಸ್ಕಲ್ಪ್ಟರ್ಸ್ ಆಲ್ಸೋ, ಅವ್ರಿಗೆ ಕೆತ್ತನೆ ಮಾಡೋದಕ್ಕೆ ಅವರಿಗೆ ಕರೆಕ್ಟಾಗಿ ಒಂದು ಇಮ್ಯಾಜಿನೇಷನ್ ಪವರ್ ಇರಬೇಕು. ಓಕೆ, ಆ್ಯಂಡ್ ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು. ಲುಕ್ ಹಿಯರ್ ಪೈಲಟ್ಸ್ ಆ್ಯಂಡ್ ಸರ್ಜನ್ಸ್ ಅಂತ ಇದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಲೈಕ್ ನೋಡಿ, ಪೈಲಟ್ಸ್ ಆ್ಯಂಡ್ ಸರ್ಜನ್ಸ್ ಅನ್ನೋದು ಇಟ್ ಈಸ್ ಇನ್ ಬಾಡಿಲಿ ಕೈನೆಸ್ಥೆಟಿಕಲ್ಲೂ ಕೂಡ ವಿ ಗೆಟ್ ದೀಸ್ ಟು. ಇಫ್ ಇನ್ ಕೇಸ್ ಆಪ್ಷನ್ಸಲ್ಲಿ ಕ್ವಶನ್ ಕೇಳಿದಾಗ ಆಪ್ಷನ್ಸಲ್ಲಿ ಬಾಡಿಲಿ ಕೈನೆಸ್ಥೆಟಿಕ್ ಇದ್ದರೆ ಯು ಹ್ಯಾವ್ ಟು ಚೂಸ್ ಬಾಡಿಲಿ ಕೈನೆಸ್ಥೆಟಿಕ್, ಇಟ್ ಈಸ್ ಮೋರ್ ಸೂಟಬಲ್ ದ್ಯಾನ್ ಸ್ಪೇಷಿಯಲ್. ಬಟ್ ಸ್ಪೇಷಿಯಲಲ್ಲೂ ಕೂಡ ಬರ್ತಾರೆ, ಬಿಕಾಸ್ ಪೈಲಟ್ಸ್ ಅನ್ನೋನಿಗೆ ಒಂದು ಡೈರೆಕ್ಷನ್ ಅರಿವು ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಆಲ್ಸೋ ಫಾರ್ ದ ಸರ್ಜನ್ಸ್ಗೆ ಹೇಗೆ ಅಂದರೆ ಇವಾಗ ಬಾಡಿಲಿ ಯಾವ ಪಾರ್ಟ್ ಎಲ್ಲಿದೆ ಅನ್ನೋದ್ರದ್ದು, ಎಲ್ಲಿ ಏನಿರುತ್ತೆ ಅನ್ನೋ ಒಂದು ಎಬಿಲಿಟಿ ಹೇಗೆ ಅನ್ನೋದನ್ನು ಸರ್ಜನ್ಸಿಗೂ ಗೊತ್ತಿರಬೇಕು. ದೀಸ್ ಟು ಆಲ್ಸೋ ಕಮ್ ಇನ್ ಬಾಡಿಲಿ kinesthetic. Okay na, remember this thing. And the next one is musical intelligence. Ivaga look, these intelligence are ಹೇಗೆ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಲೈಕ್ ವರ್ಡಲ್ಲೇ ದೇ ಹ್ಯಾವ್ ಹೋಲ್ ಮೀನಿಂಗ್ ಆಫ್ ಇಂಟೆಲಿಜೆನ್ಸ್. ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂದರೆ ಸಮ್ವನ್ ಹೂ ಈಸ್ ಸೆನ್ಸಿಟಿವ್ ಟು ಮ್ಯೂಸಿಕಲ್ ಪ್ಯಾಟರ್ನ್ಸು, ರಿದಮ್ಸಿಗೆ ಆಗಿರ್ಬೋದು, ಆ್ಯಂಡ್ ಹೂ ಕ್ಯಾನ್ ಕ್ರಿಯೇಟ್ ಅವ್ರ ಓನ್ ಮ್ಯೂಸಿಕ್ನ ಪ್ರೊಡ್ಯೂಸ್ ಮಾಡ್ಬೋದು, ಮ್ಯಾನಿಪುಲೇಟ್ ಮಾಡ್ಬೋದು. ಈ ಥರದ ಪರ್ಸನ್ನಿಗೆ who is very intelligent in these things are known as are come under the musical intelligence. Okay, example SPBR ಆಗಿರ್ಬೋದು, C ಅಶ್ವಥ್ ಆಗಿರಬಹುದು, ಲತಾ ಮಂಗೇಶ್ಕರ್ ಆಗಿರಬಹುದು, ಶ್ರೇಯಾ ಘೋಷಾಲ್. we all know many persons, we all know these musical intelligence persons ಬಗ್ಗೆ ನಮ್ಗೆ ಗೊತ್ತಿದೆ. And the next one is bodily kinesthetic. Using whole or
whole or positions of a body flexibly and creatively. ಅಂದರೆ ನಮ್ಮ ಹೋಲ್ ಬಾಡಿನ ನಾವು ಹೇಗೆ ಫ್ಲೆಕ್ಸಿಬಲ್ ಆಗಿ ಅಥವಾ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತೀವೋ ದೀಸ್ ಕಮ್ಸ್ ಅಂಡರ್ ದ ಬಾಡಿಲಿ ಕೈನೆಸ್ಥೆಟಿಕ್. ಆ್ಯಂಡ್ ಅಥ್ಲೀಟ್ಸ್, ಡ್ಯಾನ್ಸರ್, ಆ್ಯಕ್ಟರ್ಸ್ ಆಗಿರ್ಬೋದು, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಜಿಮ್ನಿಸ್ಟ್ ಆಗಿರ್ಬೋದು, ದೀಸ್ ಆರ್ ಕಮ್ಸ್ ಅಂಡರ್ ದ ಬಾಡಿಲಿ ಕೈನೆಸ್ಥೆಟಿಕ್. ಎಕ್ಸಾಂಪಲ್ ನೀರಜ್ ಚೋಪ್ರಾ ಆಗಿರ್ಬೋದು, ಸಾನಿಯಾ ಮಿರ್ಜಾ ಆಗಿರ್ಬೋದು, ವಿರಾಟ್ ಕೊಹ್ಲಿ, ಪುನೀತ್ ರಾಜ್ಕುಮಾರ್, he is a very good dancer ಅಲ್ವಾ. ಸೊ these all comes under the bodily kinesthetic. I also said surgeons, okay, surgeons ಮತ್ತೆ surgeons and I said about pilots ಅಲ್ವಾ. these two also come under bodily kinesthetic and also spatial. ಇವರಿಬ್ರು these two things ಅಲ್ಲಿ ಕಾಮನ್ ಆಗಿದ್ದಾರೆ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಥಿಂಗ್. ಓಕೆನಾ? ಆ್ಯಂಡ್ ಓಕೆ, ರಿಮೆಂಬರ್ ದೀಸ್ ಟೂ ಥಿಂಗ್ಸ್. ಇಂಟರ್ಪರ್ಸ್ನಲ್ ಆ್ಯಂಡ್ ಇಂಟ್ರಾಪರ್ಸ್ನಲ್ ಅಂತ ಎರಡು ಇದೆ. ಇವೆರಡನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದೀಸ್ ಟು ಆರ್ ವೆರಿ ಕನ್ಫ್ಯೂಸಿಂಗ್, ಬಟ್ ಒಂದ್ಸರಿ ಕರೆಕ್ಟಾಗಿ ನಿಮಗೆ ನೆನ್ಪಿಡಿದ್ರೆ it is very easy for you guys. Okay, interpersonal ಅಂದರೆ sensitive to subtle aspect of other personal. ಇಲ್ಲಿ ನೋಡಿ, ಇಂಟರ್ ಅಂತ ಇದೆ. ಇಂಟರ್ ಅಂದರೆ ನಾವು ಏನು ಬೇರೆಯವರ ಒಂದು ಬಿಹೇವಿಯರಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅವ್ರನ್ನ ಹೇಗೆ ಅರ್ಥ ಮಾಡ್ಕೋತೀವಿ. ಇವಾಗ ನಾನಿದ್ದೀನಿ, ನಾನು ನನ್ನ ಫ್ರೆಂಡ್ ಯಾವ ಥರ ಫೀಲ್ ಆಗ್ತಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೋತೀನಿ. ಸೊ ಆವಾಗ ಐ ಆಮ್ ಅ ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸ್. ಓಕೆ, ಇಂಟರ್ಪರ್ಸ್ನಲ್. ಇಂಟರ್ ಅಂದರೆ ಬೇರೆಯವರಿಗೆ ಅರ್ಥ ಮಾಡ್ಕೊಳೋದು, ಅದರ್ಸ್ಗೆ ನಾನು ಏನು ಅರ್ಥ ಮಾಡ್ಕೊತೀನೋ ದೀಸ್ ಪರ್ಸನ್ಸ್ ಆರ್ ಇಂಟರ್ಪರ್ಸ್ನಲ್ ಇಂಟೆಲಿಜೆನ್ಸಿ. ಓಕೆ, ಇವಾಗ ಒಬ್ಬ ಸೈಕಾಲಜಿಸ್ಟ್ ಆಗಿರ್ಬೋದು, ಸೈಕ್ಯಾಟ್ರಿಸ್ಟ್ ಆರ್ ಕೌನ್ಸಿಲರ್ಸು, ಪೊಲಿಟಿಷಿಯನ್ಸ್, ಸೋಷಿಯಲ್ ವರ್ಕರ್ಸ್, ರಿಲಿಜಿಯಸ್ ಲೀಡರ್ಸ್, ಇವರೆಲ್ಲ ಏನು ಇಂಟರ್ಪರ್ಸ್ನಲ್. ಬಿಕಾಸ್ ಒಬ್ಬ ಸೈಕಾಲಜಿಸ್ಟ್ ಇದ್ದಾರೆ ಅಂದರೆ ಹಿ ವಿಲ್ ಕೌನ್ಸಿಲ್, ಅಥವಾ ಕೌನ್ಸಿಲರ್ಸ್ ಇದ್ದಾರೆ ಅಂದರೆ ಒಬ್ಬ ಕೌನ್ಸಿಲಿಂಗ್ ಮಾಡಿಬಿಟ್ಟು ಒಬ್ಬ ಪರ್ಸನ್ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಸೊ ದಿಸ್ ಇಸ್ ಇಂಟರ್ಪರ್ಸ್ನಲ್. ಇಂಟರ್ ಅಂದರೆ ಅದರ್ಸಿಗೆ ನಾವು ಹೇಗೆ ಒಂದು ಹೇಗೆ ಅರ್ಥ ಮಾಡ್ಕೋತಾರೋ ದಿಸ್ ಇಸ್ ಇಂಟರ್ ಪರ್ಸ್ನಲ್. ಎಕ್ಸಾಂಪಲ್ ಮದರ್ ತೆರೇಸಾ ಆಗಿರ್ಬೋದು, ಜ್ಯೋತಿ ಬಾಪುಲೆ, ದೀಸ್ ಆರ್ ಸೋಷಿಯಲ್ ವರ್ಕರ್ಸ್. ಬೇರೆಯವ್ರಿಗೆ ಹೇಗೆ ಹೆಲ್ಪ್ ಮಾಡಬೇಕು, ಅವರ ಗುಣ ಅವ್ರು ಹೇಗೆ ಇದು ಮಾಡಿದರು ಅನ್ನೋದನ್ನು. ಇವಾಗ ನಮ್ಮ ಮದರ್ ಅಥವಾ ತಾಯಿನೂ ಕೂಡ ನಾವು ಇಂಟರ್ಪರ್ಸ್ನಲಲ್ಲಿ ಹೇಳ್ಬೋದು. ಬಿಕಾಸ್ ಒಬ್ಬ ಮಗು ಹೇಗೆ ತನ್ನ ನೋವು ಪಟ್ಟರೆ ಅಥವಾ ಖುಷಿ ಆದರೆ ಅಮ್ಮ ಈಸಿಯಾಗಿ ಅರ್ಥ ಮಾಡ್ಕೋತಾರಲ್ವ. ಸೊ ಹಿಯರ್ ಇಂಟರ್ಪರ್ಸ್ನಲ್ಗೆ ನಾವು ಮದರ್ನ ಕೂಡ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇಂಟರ್ ಅಂದ್ರೇ ನಮಗೆ ಮೀನಿಂಗ್ ಏನು ಬರುತ್ತೆ ಅಥವಾ ಒನ್ ಟು ಅದರ್ ಅಥವಾ ಬಿಟ್ವೀನ್. ಇವಾಗ ಇಂಟರ್ಮೀಡಿಯೇಟ್ಸ್ ಅಂತ, ಪಿ ಯು ಸಿಗೆ ಇಂಟರ್ಮೀಡಿಯೇಟ್ ಅಂತಲೂ ಕರಿತೀವಿ ಅಲ್ವಾ. ಸೊ ಇಂಟರ್ ಅಂದರೆ ಬಿಟ್ವೀನ್ ಅಥವಾ ಅದರ್ಸ್ನ ನಾವು ಹೇಗೆ ಅರ್ಥ ಮಾಡ್ಕೊಡ್ತೀವಿ ಅಂತ ಮೀನಿಂಗ್ ಬರುತ್ತೆ. ರಿಮೆಂಬರ್ ದಿಸ್. ಆ್ಯಂಡ್ ಇಂಟ್ರಾಪರ್ಸ್ನಲ್ ಅಂದರೆ ಇಟ್ ಈಸ್ ಆಪೋಸಿಟ್ ಟು ದ ಇಂಟರ್ಪರ್ಸ್ನಲ್. ದಟ್ ಈಸ್ ಇಂಟ್ರಾಪರ್ಸ್ನಲ್ ಅಂದರೆ ಅವೇರ್ನೆಸ್ ಆಫ್ ಒನ್ಸ್ ಓನ್ ಫೀಲಿಂಗ್ಸ್. ನನ್ನ ಎಮೋಷನ್ಸ್, ನನ್ನ ಮೋಟಿವ್ಸ್, ನನ್ನ ಏನು ಡಿಸೈರ್ಸ್ ಇರುತ್ತೆ, ನಾನು ಹೇಗಿರಬೇಕು ಅನ್ನೋದನ್ನು ನಾನು ಬಯಸ್ತೀನಿ, ಅದು ನನಗೆ ಅರಿವಿದ್ರೆ ದೆನ್ ಇಟ್ ಈಸ್ ಇಂಟ್ರಾಪರ್ಸ್ನಲ್. ಓಕೆನಾ? ಇಂಟ್ರಾಪರ್ಸ್ನಲ್. ಓಕೆ, ದಟ್ ಈಸ್ ಇಂಟ್ರಾಪರ್ಸ್ನಲ್. ಆ್ಯಂಡ್ ಸೆನ್ಸಿಬಲ್ ರಿಗಾರ್ಡಿಂಗ್ ದೆಮ್ಸೆಲ್ಫ್. ನಮ್ಮ ಬಗ್ಗೆ ನಾವು ಸೆನ್ಸಿಬಲ್ ಆಗಿರೋದು. ಎಕ್ಸಾಂಪಲ್ ಬಂದು ಬುದ್ಧ, ಸದ್ಗುರು ಅವರಾಗಿರ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದ ಫಿಲಾಸಫರ್ಸ್ ಕಮ್ಸ್ ಅಂಡರ್ ಇಂಟ್ರಾಪರ್ಸ್ನಲ್. ಓಕೆ, ಇಂಟರ್ಗೂ ಇಂಟ್ರಾಪರ್ಸ್ನಲ್ಗೂ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ರಿಮೆಂಬರ್ ದಿಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, I will once again repeat all these. I will mention it. Okay, the first one is, okay, wait a minute. Okay, the first one is linguistic andre language. Okay, language. And the second one is logical or
ಮ್ಯಾಥಮ್ಯಾಟಿಕಲ್. ಓಕೆ, ದ ಪರ್ಸನ್ ಹೂ ಮ್ಯಾಥಮ್ಯಾಟಿಕಲಿ ಅಥವಾ ಲಾಜಿಕಲಿ ಥಿಂಕ್ ಮಾಡ್ತಾರೆ, ಈ ಇಂಟೆಲಿಜೆನ್ಸ್ ಲಾಜಿಕಲ್ ಅಥವಾ ಮ್ಯಾಥಮ್ಯಾಟಿಕಲ್ ಇಂಟೆಲಿಜೆನ್ಸ್. ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಪೇಷಲ್ ಅಂದರೆ ಸಮ್ವನ್ ಲೈಕ್ ಪೇಂಟರ್ಸ್ ಆಗಿರ್ಬೋದು ಅಥವಾ ಆರ್ಕಿಟೆಕ್ಟ್ಸ್ ಆಗಿರ್ಬೋದು. ದೀಸ್ ಕಮ್ಸ್ ಅಂಡರ್ ದ ಸ್ಪೇಷಿಯಲ್ ಇಂಟೆಲಿಜೆನ್ಸ್. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಮ್ಯೂಸಿಕಲ್ ಅಂದರೆ ಏನು ಬರುತ್ತೆ, ದ ಪರ್ಸನ್ ಹೂ ಈಸ್ ಸೆನ್ಸಿಟಿವ್ ಟು ದ ಮ್ಯೂಸಿಕ್ ರಿದಮ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ನಾಲೆಡ್ಜ್ ಇರ್ತಕ್ಕಂಥ ಪರ್ಸನ್ನು ಮ್ಯೂಸಿಕಲಿ ಇಂಟೆಲಿಜೆಂಟ್ ಆಗಿರ್ತಾರೆ. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ಬಾಡಿಲಿ ಕೈನಸ್ಥೆಟಿಕ್. ದಟ್ ಮೀನ್ಸ್ ಅವರ ಬಾಡಿನ ಕ್ರಿಯೇಟಿವ್ ಆಗಿ ಸೆನ್ಸಿಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೋತಾರೋ, ದಟ್ ಈಸ್ ಬಾಡಿಲಿ ಕೈನಸ್ಥೆಟಿಕ್. ಆ್ಯಂಡ್ ದ ಸಿಕ್ಸ್ತ್ ಒನ್ ಈಸ್ ಇಂಟರ್ಪರ್ಸ್ನಲ್. ಇಂಟರ್ ಅಂದರೆ ಇಟ್ ಈಸ್ ಇನ್ ಬಿಟ್ವೀನ್, ಅಥವಾ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಮ್ಮನ್ ಹೂ ಅಂಡರ್ಸ್ಟ್ಯಾಂಡ್ ದ ಅದರ್ಸ್. ಬೇರೆಯವರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋರು ಇಂಟರ್ಪರ್ಸ್ನಲ್. ಆ್ಯಂಡ್ ಇದಕ್ಕೆ ಆಪೋಸಿಟ್ ಇಂಟ್ರಾಪರ್ಸ್ನಲ್ ಅಂದರೆ ಏನು, ಸಮ್ಮನ್ ಹೂ ಅಂಡರ್ಸ್ಟ್ಯಾಂಡ್ ದೇರ್ ಓನ್ ಫೀಲಿಂಗ್ಸ್. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇಂಟ್ರಾಪರ್ಸ್ನಲ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ನ್ಯಾಚುರಲಿಸ್ಟಿಕ್. ಓಕೆ, ನ್ಯಾಚುರಲಿಸ್ಟಿಕ್. ಸೊ ದೀಸ್ ಆರ್ ನ್ಯಾಚುರಲಿಸ್ಟಿಕ್ ಅಂದರೆ ಸಮ್ಮನ್ ಹೂ ಇಸ್ ಸೆನ್ಸಿಟಿವ್ ಟು ನೇಚರ್. ಫಾರ್ಮರ್ಸ್ ಆಗಿರ್ಬೋದು, ಬೊಟಾನಿಸ್ಟ್, ಝುವಾಲಜಿಸ್ಟ್, ಟೂರಿಸ್ಟ್ ಆಗಿರ್ಬೋದು. ದೀಸ್ ಆಲ್ ಆರ್ ನ್ಯಾಚುರಲಿಸ್ಟಿಕ್. ಸೊ ಒಬ್ಬ ಟೀಚರ್ ಆದಂಥವನು ಈ ಎಂಟು ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ಗೆ, ಒಬ್ಬ ಚೈಲ್ಡ್ ಒಬ್ಬ ಸ್ಟೂಡೆಂಟ್ಗೆ ಡಿಫ್ರೆಂಟ್ ವೇಸಲ್ಲಿ ಅವ್ರಿಗೆ ಅರ್ಥ ಆಗೋ ಥರ ಒಬ್ಬ ಮಗುಗೆ ಅರ್ಥ ಮಾಡಿಸ್ಬೋದು. ಸಮ್ವನ್ ಹೂ ಈಸ್ ಲಿಂಗ್ವಿಸ್ಟಿಕಲಿ ಅವರು ಇಂಟೆಲಿಜೆಂಟ್ ಇದ್ದಾರೆ ಅಂದರೆ ಅವ್ರಿಗೆ ಒಳ್ಳೆಯ ಪದಗಳ ಬಳಕೆಯಿಂದ ಒಬ್ಬ ಮಗುಗೆ ಅರ್ಥ ಮಾಡಿಸ್ಬೋದು. ಅಥವಾ ಕೆಲವೊಬ್ಬರು ಲಾಜಿಕಲಿ ಅಥವಾ ಮ್ಯಾಥಮ್ಯಾಟಿಕಲಿ ಇಂಟೆಲಿಜೆಂಟ್ ಇರ್ತಾರೆ. ಆ ಥರದ ಮಕ್ಕಳಿಗೆ ಮ್ಯಾಥಮ್ಯಾಟಿಕಲಿ ಪ್ರಾಬ್ಲಮ್ಯಾಟಿಕ್ಸ್ನ ಈಸಿಯಾಗಿ ಸಾಲ್ವ್ ಮಾಡೋ ಎಬಿಲಿಟಿ ಇರುತ್ತೆ. ಆ್ಯಂಡ್ ಸ್ಪೇಷಿಯಲಿ ಇರ್ತಾರೆ, ಮ್ಯೂಸಿಕಲಿ, ಬಾಡಿಲಿ ಕೈನೆಸ್ಥೆಟಿಕ್. ಸೊ ಒಬ್ಬ ಟೀಚರ್ ಆದವರು ಯಾವುದೇ ಒಂದು ಮಗುಗೆ ಒಂದು ಟಾಪಿಕ್ನ ಅರ್ಥ ಮಾಡಿಸ್ಬೇಕು ಅಂದರೆ ಈ ಥರನಾಗಿ ಬೇರೆ ಬೇರೆ ಇಂಟೆಲಿಜೆನ್ಸಿ ಅಂದರೆ ಆ ಮಗುಗೆ ಯಾವ ಒಂದು ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಆಗಿದೆ ಅಂತ ನೆನ್ಪಿಟ್ಕೊಂಡು ನಾವು ಇದು ಮಾಡ್ಬೋದು, ಆ ಮಕ್ಕಳಿಗೆ ಟೀಚ್ ಮಾಡಬಹುದು. ಇಲ್ಲಿ ನೋಡಿ, ಇವಾಗ ಒಬ್ಬ ಪರ್ಸನ್ ಲಿಂಗ್ವಿಸ್ಟಿಕ್ ಆಗಿ ಇಂಟೆಲಿಜೆಂಟ್ ಇದ್ದಾನೆ ಅಂದರೆ ಅವ್ನು ಲಾಜಿಕಲಿ ಇಂಟೆಲಿಜೆಂಟ್ ಆಗಿರಬಾರ್ದು ಅಂತ ಏನಿಲ್ಲ. ದೇ ಆರ್ ಇಂಡಿಪೆಂಡೆಂಟ್. ಬಟ್ ಇಂಡಿಪೆಂಡೆಂಟ್ ಆಗಿದ್ರೂ ಇವಾಗ ನಾನು ಮ್ಯೂಸಿಕಲಿ ನಂಗೆ ಹಾಡು ಹೇಳೋಕ್ಕೆ ಚೆನ್ನಾಗಿ ಬರುತ್ತೆ ಅಂದರೆ ನಾನು ಮ್ಯಾಥ್ಸ್ ಮಾಡಬಾರ್ದು ಅಂತ ಏನಿಲ್ಲ. ಐ ಆಮ್ ಗುಡ್ ಅಟ್ ಮ್ಯಾಥ್ಸ್ ಆ್ಯಂಡ್ ಐ ಆಮ್ ಆಲ್ಸೋ ಗುಡ್ ಅಟ್ ಮ್ಯೂಸಿಕ್. ಸೊ ಎರಡೂ ಥರದಾದ ಪರ್ಸನ್ಸ್ ಕೂಡ ಇರ್ತಾರೆ. ಸಮ್ವನ್ ಹೂ ಇಸ್ ಇವಾಗ ಲಿಂಗ್ವಿಸ್ಟಿಕ್ ಆಗಿರ್ಬೋದು, ಲಾಜಿಕಲ್ ಆಗಿರ್ಬೋದು. ದೀಸ್ ಟು ಕಮ್ಸ್ ಏನು ಲೆಫ್ಟ್ ಬ್ರೈನ್. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಲೆಫ್ಟ್ ಬ್ರೈನ್ ಹೂ ಈಸ್ ವೆರಿ ಅಂದರೆ ಲೆಫ್ಟ್ ಬ್ರೈನ್ ಯಾರಿಗೆ ಚೆನ್ನಾಗಿರುತ್ತೆ, ದೇ ಆರ್ ಗುಡ್ ಅಟ್ ಸಮ್ಮನ್ ಹೂ ಈಸ್ ಲಿಂಗ್ವಿಸ್ಟಿಕ್ ಅಥವಾ ಲಾಜಿಕಲಿ ಚೆನ್ನಾಗಿದ್ದಾರೆ ಅಂದರೆ ಅವರು ಲೆಫ್ಟ್ ಬ್ರೈನ್ ಈಸ್ ವರ್ಕಿಂಗ್ ಲಾಟ್ ಆ ಥರ ಬರುತ್ತೆ. ಸೊ ಮ್ಯೂಸಿಕಲಿ ಇದ್ದಾರೆ ಅಥವಾ ಕ್ರಿಯೇಟಿವ್ ಆಗಿದ್ದಾರೆ, ಸ್ಪೇಷಿಯಲಿ ಸ್ಕಲ್ಪ್ಚರ್ಸ್ ಆ ಥರ ಇದ್ದಾರೆ ಅಂದರೆ ಅವ್ರ ರೈಟ್ ಬ್ರೈನು ಈಸ್ ಗುಡ್ ಆ ಥರ ಹೇಳ್ತೀವಿ. ಸೊ ಸಮ್ವನ್ ಹೂ ಈಸ್ ಲಾಜಿಕಲ್, ದೇ ಕ್ಯಾನ್ ಆಲ್ಸೋ ಬಿ ಮ್ಯಾಥಮ್ಯಾಟಿಕಲ್. ಓಕೆನಾ? ಈ ಇಂಡಿಪೆಂಡೆಂಟೇ ಈ 8 ಇಂಟೆಲಿಜೆನ್ಸ್ ಏನು ದೇ ಆರ್ ಇಂಡಿಪೆಂಡೆಂಟ್. ಬಟ್ ಒಬ್ಬ ಚೈಲ್ಡಲ್ಲಿ ಯಾವ ಮೋರ್ ದ್ಯಾನ್ 2, ಮೋರ್ ದ್ಯಾನ್ 3, 4 ಈ ಥರದ ಇಂಟೆಲಿಜೆನ್ಸು ಇರಬಹುದು. ಇದನ್ನು ನಾವು ಕಾಣ್ಬೋದು. ಓಕೆ, ಆ್ಯಂಡ್
This is all about today's class. If you have any doubts, you can comment down. I will make sure I will clear. And in today's class, I have discussed about theory of multiple intelligence. In the next class, there are other two small, very small theories. I'm going to discuss about those intelligence theory. Okay, I'm going to discuss about those intelligence theory and also about socialization. Okay, and also about socialization. This From this topic you'll definitely get 1 or 2 mark in the CTET examination. 1 ಅಥವಾ 2 marks socialization ಇಂದ ಪಕ್ಕ ಬರುತ್ತೆ. So don't miss the class. If you like today's class, please like, share and subscribe and share with your B.Ed friends. Thank you all.